ಕಾರ್ಯಕ್ರಮವನ್ನು ಕಾಂಗ್ರೆಸ್ ವಕ್ತಾರರಿಂದಲೇ ಆರಂಭಿಸ್ತೀನಿ. ವಾಸುದೇವಮೂರ್ತಿ ಸರ್, ಇಂತಹ ಸಂದರ್ಭದಲ್ಲಿ ದೇಶ ಒಂದಾಗಿರಬೇಕು ಒಪ್ತೀರಾ? ಇದೇ ಸಂದರ್ಭದಲ್ಲಿ ಒಂದಾಗಿ ಇದ್ದುಕೊಂಡೇ ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭ ಏನು ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್ ದೆಹಲಿ ಕಾರ್ ಸ್ಫೋಟದ ಬಗ್ಗೆ. ನೋಡಿ, ದೇಶ ಯಾವತ್ತೂ ಕೂಡ, ಅದರಲ್ಲೂ ಕಾಂಗ್ರೆಸ್ ಪಾರ್ಟಿ, ದೇಶ ಸ್ವಾತಂತ್ರ್ಯ ತಂದುಕೊಟ್ಟಿರೋದೇ ಕಾಂಗ್ರೆಸ್ ಪಾರ್ಟಿ. ಒಂದು ನೀವು ನೋಡಿಕೊಂಡೇ ಬರ್ಬೋದು, ಯಾವುದು ಸುಮಾರು ಇವ್ರಿಗೆ ಅಧಿಕಾರ ವಹಿಸ್ಕೊಂಡ ಮೇಲೆ ಸುಮಾರು ಇದು ಸೇರಿದ್ರೆ 39 ದಾಳಿಗಳಾಗಿದೆ. ಇವ್ರ ಸರ್ಕಾರ ಬಂದ ಮೇಲೆ 39 ದಾಳಿಗಳಾಗಿದೆ, ನಿನ್ನೆದು ಸೇರಿ. ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಯಾವತ್ತೂ ಕೂಡ ಇಂಥ ಸಂದರ್ಭದಲ್ಲಿ ಅವ್ರು ಯಾವತ್ತೂ ಕೂಡ ಸರ್ಕಾರವನ್ನು ಸಲಹೆ ಕೊಟ್ಟಿದ್ದಾರೆ ಬಿಟ್ಟರೆ, ತುಂಬ ಕಟುವಾಗಿ ಇವ್ರು ಮಾಡ್ತಾರಲ್ಲ, ಇವರು ನೀವು ಸರ್ಕಾರದಲ್ಲಿದ್ದೀರಾ, ನೀವು ಇದು ಮಾಡಬೇಕು, ಅದು ಮಾಡಬೇಕು, ಅದು ಮಾಡಿಲ್ಲ, ಇದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನೀವೆಲ್ಲ ಮೀಟಿಂಗ್ ಕರೀರಿ, ಸರ್ವ ಪಕ್ಷಗಳ ಸಭೆ ಕರೀರಿ, ಅಲ್ಲೂ ಸಲಹೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಈ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಸಹಕಾರ ಕೊಟ್ಕೊಂಡ್ಬಂದಿದ್ದಾರೆ. ಆದರೆ ನಮಗೆ ನೋವಿರೋದು ಎಲ್ಲಿ ಅಂತಂದರೆ, ಇವರು ದಾಳಿ ಆಗತ್ತೆ, ಪುಲ್ವಾಮಾ ಆಯಿತು, ಪೆಹಲ್ಗಾಮ್ ಆಯಿತು, ಅದರಿಂದ ತುಂಬ ದಾಳಿಗಳೆಲ್ಲ ಆಯಿತು, ಪಠಾಣ್ಕೋಟ್ ಆಯಿತು, ಎಲ್ಲ ದಾಳಿಗಳಾಯಿತು. ನಮ್ಗೆ ಯಾಕೆ ಅನುಮಾನ ಬರುತ್ತೆ? ನಾವು ಇವತ್ತು ಕೂಡ ಸರ್ಕಾರದ ಪರವಾಗಿ ನಿಲ್ತೀವಿ. ಯಾಕೆಂದರೆ ಇದು ಜನಗಳ, ನಮ್ಮ ಭಾರತ ಜನಗಳದ್ದು ಇದಾಗಿರೋದು, ಅದ್ರ ಪರವಾಗಿ ನಿಲ್ತೀವಿ. ಆದರೆ ನಮಗೆ ಒಂದು ದುಃಖ ಇದೆ, ಏನಾಗ್ತಾ ಇದೆ ದೇಶ ಅನ್ನೋದು ಒಂದು ದೊಡ್ಡ, ನಮಗೆ ಮುಂದಿನ ನಮ್ಮ ಪೀಳಿಗೆಗೆ ನಾವು ಏನು ಬಿಟ್ಟೋಗ್ತಾ ಇದ್ದೀವಿ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಏನು ಈಗ ನೀವು ಹೇಳ್ದಂಗೆ ಎಲ್ಲ ದಾಳಿಗಳಾಗ್ತಾ ಇದೆ, ಆ ತನಿಖೆ ಯಾಕೆ ಆಗ್ತಾ ಇಲ್ಲ? ಆ ತನಿಖೆ ಯಾವ ಹಂತದಲ್ಲಿದೆ? ಹೆಂಗೆ ಬಂದರು? 350 RTX ತಗೊಂಡು ಹೆಂಗೆ ಬಂದರು? ಸೈನಿಕರು ಯಾಕೆ ಸತ್ತರು? ಹೆಂಗೆ ಆ ಕಾರ್ ಒಳಗಡೆ ಬಂತು? ಇದನ್ನೆಲ್ಲ ನಮಗೆ ಇನ್ನೂ ಕಾಡ್ತಾ ಇದೆ. ಅದನ್ನು ಯಾಕೆ ಕೇಂದ್ರ ಸರ್ಕಾರದವರು ಅದನ್ನು ತನಿಖೆಯನ್ನು ಸರಿಯಾದ ದಾರಿಯಲ್ಲಿ ತಗೊಂಡೋಗ್ತಾ ಇಲ್ಲ ಅನ್ನೋದು ಒಂದು ನೋವಿದೆ. ಆದರೆ ಇವರು ಹೇಳೋದೇನು ಅಂತಂದರೆ, ಮಾತೆತ್ತಿದ್ರೆ ಪಾಕಿಸ್ತಾನ, ಮುಸ್ಲಿಮ್ಸು, ಹಿಂದೂ, ಯಾವುದು ಗೋಮಾಂಸ, ಹಿಜಾಬು, ಈ ಥರದಲ್ಲೇ ಇವರು ಮುಳುಗಿರ್ತಾರೆ ಬಿಟ್ಟರೆ, ಮತ್ತು ಈಗ ತಾನೇ ನೋಡ್ತಾ ಇದ್ದೀರ ನೀವು, ಸಂವಿಧಾನವನ್ನು ವಿರೋಧ ಮಾಡ್ತೀವಿ, ಸಂವಿಧಾನ ಬದಲಾಯಿಸ್ತೀನಿ ಅಂತೀರ, ರಾಷ್ಟ್ರಗೀತೆ ಆಡಿದ್ದು ಯಾರಿಗೋ ಅಂತ ಹೇಳ್ತೀರಾ. ಇವ್ರು ಯಾವ ಹಂತದಲ್ಲಿ ತೊಗೊಂಡೋಗ್ತಾ ಇದ್ದಾರೆ ದೇಶನ ಅಂತ ನಮಗೆ ಭಾಳ ನೋವಾಗಿದೆ. ಇದು ಆಗಬಾರ್ದು. ಆಮೇಲೆ ಇನ್ನೊಂದು ನಮ್ಮ ಕಾರಣ, ಇನ್ನೊಂದು ಭಾಳ ಕೊರಿತಾ ಇರೋದು ಏನು ಅಂತಂದರೆ, ಭಾರತದಲ್ಲಿ ಚುನಾವಣೆ ಆದಾಗೆ ಇದಾಗತ್ತಲ್ಲ, ಇದು ಭಾಳ ನೋವಾಗಂಥ ಸಂಗತಿ. ನೀವು ಯಾವುದೇ ದೊಡ್ಡ ಆಘಾತ ಆಗಿರೋದು ನೋಡಿ, ಚುನಾವಣೆ ಹತ್ರ ಇದ್ದಾಗ ಈ ಥರ ಆಗುತ್ತೆ. ದಯವಿಟ್ಟು ಬೇಕಾದ್ರೆ ಚುನಾವಣೆನೇ ಬೇಕಾದ್ರೆ ನೀನು ನಿಲ್ಲಿಸ್ಬಿಡಿ. ಈ ಥರ ದಾಳಿ ಮಾಡಿ, ಈ ಥರ ಸೈನಿಕರನ್ನ ಹತ್ಯೆ ಮಾಡೋದು, ಈ ಜನಸಾಮಾನ್ಯರ ಹತ್ಯೆ ಮಾಡೋದು ದಯವಿಟ್ಟು ಬೇಡ. ನಮ್ಗೆ ಯಾಕೋ ಒಂದು ಕಡೆ ಅನುಮಾನ, ಚುನಾವಣೆ ಬಂದಾಗ ಈ ಥರ ಆಗ್ತಾ ಇರೋದು ನಮ್ಗೆ ಭಾಳ ನೋವು ತಂದಿದೆ. ನನಗಂತೂ ನಿನ್ನೆ ಎಲ್ಲ ರಾತ್ರಿ ಎಲ್ಲ ಒಂಥರ ಆಗೋಯ್ತು ಈ ಥರ ದಾಳಿಗಳು. ಇವತ್ತು ಚುನಾವಣೆ, ನಿನ್ನೆ ದಾಳಿ ಆಗ್ತದೆ. ಇವರು ಹಂಗಾದ್ರೆ ಇಂಟೆಲಿಜೆನ್ಸ್ ಏನಾಗಿತ್ತು? ಕೇಂದ್ರ ಸರ್ಕಾರ ಯಾರ ಕೈಲಿದೆ? ಇಂಟೆಲಿಜೆನ್ಸ್ ಯಾರ ಕೈಲಿದೆ? ಎಲ್ಲಿದೆ ಇಂಟೆಲಿಜೆನ್ಸು? ಇವ್ರು ಮಾತೆತ್ತಿದ್ರೆ ಹೇಳ್ತಾರೆ, ನಾವು ಬೇಲಿ ಹಾಕ್ಬಿಟ್ಟಿದ್ದೀವಿ, ನಾವು ಪಾಕಿಸ್ತಾನಕ್ಕೆ ಬೇಲಿ ಹಾಕ್ಬಿಟ್ಟಿದ್ದೀವಿ, ಉಗ್ರಗಾಮಿಗಳು ಯಾರೂ ಬರಲ್ಲ, ನೋಟ್ ಬ್ಯಾನ್ ಮಾಡ್ತೀವಿ, ಉಗ್ರಗಾಮಿ ಕೈಲಿ ಹಣ ಸಿಗ್ತದೆ, ಅದರಿಂದ ಉಗ್ರಗಾಮಿ ಹೆಚ್ಚಾಗ್ತದೆ ಅಂತೇಳಿ ನೋಟ್ ಬ್ಯಾನ್ ಮಾಡ್ತೀವಿ ಅಂತೇಳಿ ಸಾವಿರಾರು ಜನ ಸಾರ್ವಜನಿಕರು ಸಾಯಿಸಿದ್ರಲ್ಲ. ಇವರು ಏನು ಮಾಡ್ತಾ ಇದ್ದಾರೆ? ಏನು ಮಾಡ್ತಾ ಇದ್ದಾರೆ? ದೇಶ ಬಂದಾಗಲೇ ಇವ್ರ ಕೈಲಿ ಹೆಚ್ಚು ಕಡಿಮೆ 11 ವರ್ಷ 12 ವರ್ಷ ತಲುಪ್ತಾ ಇದೆಯಲ್ಲ. ಇನ್ನೂ ಕೂಡ ಇವರು ಜವಾಹರ್ಲಾಲ್ ನೆಹರು ಹಿಂಗೆ ಮಾಡಿಬಿಟ್ರು, ಗಾಂಧೀಜಿ ಹಿಂಗೆ ಮಾಡಿಬಿಟ್ರು, ಇಂದಿರಾ ಗಾಂಧಿ ಹಿಂಗೆ ಮಾಡಿಬಿಟ್ರು, ಅದನ್ನು ಮಾಡಿಬಿಟ್ರು, ಇದನ್ನು ಮಾಡಿಬಿಟ್ರು ಅಂತಲೇ ಹೇಳ್ಕೊಂಡು ಬರ್ತಾ ಇದ್ದಾರಲ್ಲ. ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವ ಅಂತ ನಮಗಂತೂ ಗೊತ್ತಿಲ್ಲ. ಸಾರ್ವಜನಿಕರು ಇವತ್ತು ಸಾಯ್ತಾ ಇದ್ದಾರೆ, ಸೈನಿಕರು ಸಾಯ್ತಾ ಇದ್ದಾರೆ. ನೀವು ಈ ಥರ ದಾಳಿಗಳಾದರೆ ಯಾರೂ ಕೂಡ ಇಂಡಿಯಾಗೆ ಬರೋ ದೇಶದವರು ಪ್ರವಾಸಿಗರು ಕಾಲಿಡಲ್ಲ. ಇವ್ರಿಗೇನು ಗೊತ್ತಿದೆ? ಇವತ್ತು ಅಕ್ಕಪಕ್ಕ ದೇಶಗಳು ನೋಡ್ಕೊಳ್ಳಿ ಏನಾಗಿದೆ, ಶ್ರೀಲಂಕಾ ಏನಾಗಿದೆ, ನೇಪಾಳ ಏನಾಗಿದೆ, ಬಾಂಗ್ಲಾದೇಶ ಏನಾಗಿದೆ ನೋಡ್ಕೊಳ್ಳಿ. ನಿಮ್ಮ ಅದೇನೋ ತೀಟೆ ತೀಸ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡಿ ಚುನಾವಣೆ ಗೆಲ್ಲಕ್ಕೋಸ್ಕರನೇ ಕೂಡ ಏನಾದ್ರು ಮಾಡಿದರೆ ನೀವು ಮಾಡ್ತಾ ಇರೋಂಥ ದೊಡ್ಡ ಅನ್ಯಾಯ ಇದು. ನೀವು ಯಾವ ದೇಶಭಕ್ತಿನೂ ಇಲ್ಲ ನಿಮಗೆ. ನಿಮ್ಮ ಮನಸ್ಸಾಕ್ಷಿಯಾಗಿ ನೀವು ಮುಂದಿನ ಪೀಳಿಗೆಗೆ ಏನಾದರೂ ಒಂದು ಸರ್ಕಾರ ನಾವು ಮಾಡಿದ್ವಿ, ಇದನ್ನು ಬಿಟ್ಟೋಗಿದ್ವಿ ಅಂತ ಏನಾದರೂ ಬಿಡಲಿಲ್ಲ ಅಂದರೆ ನೀವು ಇವತ್ತು ದೊಡ್ಡ ಕಪ್ಪು ಚೊಗಾತೆ ಹಿಟ್ಲರ್ ಮಾಡಿದಷ್ಟು ರೀತಿಯಲ್ಲಿ ಅದಕ್ಕಿಂತ ಕ್ರೂರವಾಗಿ ನೀವು ಇವತ್ತು ಸರ್ಕಾರವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಕ್ಕೆ ನಾನು ಖಂಡಿಸ್ತೀನಿ. ಓಕೆ.